ಬಿಗ್ ಬಾಸ್ ಭಾರತೀಯ ದೂರದರ್ಶನದಲ್ಲಿ ಅತ್ಯಂತ ಜನಪ್ರಿಯ ರಿಯಾಲಿಟಿ ಶೋಗಳಲ್ಲಿ ಒಂದಾಗಿದೆ. ಅದರ ತೀವ್ರವಾದ ನಾಟಕ, ಅನಿರೀಕ್ಷಿತ ತಿರುವುಗಳು ಮತ್ತು ರೋಮಾಂಚಕಾರಿ ಸವಾಲುಗಳೊಂದಿಗೆ ಪ್ರೇಕ್ಷಕರನ್ನು ಆಕರ್ಷಿಸುತ್ತದೆ. ಹೆಚ್ಚು ನಿರೀಕ್ಷಿತ ಕನ್ನಡ ಆವೃತ್ತಿ ಬಿಗ್ ಬಾಸ್ ಕನ್ನಡ ಸೀಸನ್ 11 ಸೆಪ್ಟೆಂಬರ್ 29, 2024ರಂದು ಪ್ರಥಮ ಪ್ರದರ್ಶನಕ್ಕೆ ಸಿದ್ಧವಾಗಿದೆ. ವರ್ಚಸ್ವಿ ಬಾದ್‌ಶಾ ಕಿಚ್ಚ ಸುದೀಪ ಅವರು ಹೋಸ್ಟ್ ಮಾಡಿದ ಈ ಸೀಸನ್ ಹೊಸ ಬ್ಯಾಚ್ ಸ್ಪರ್ಧಿಗಳಿಗೆ ಭರವಸೆ ನೀಡುತ್ತದೆ. ಬಿಗ್ ಬಾಸ್ ಸೀಸನ್ 11 ಹೊಂದಿಸಲಾದ ಭಾಗವಹಿಸುವವರ ಸಂಪೂರ್ಣವಾದ ಪಟ್ಟಿ ಮತ್ತು ವಿವರಗಳನ್ನು ನೀಡುತ್ತಾ ಹೋಗುತ್ತೇವೆ. ಪುಲಿಕಾರ್ತಿಕ್ ಭಾರತೀಯ ಚಲನಚಿತ್ರ ನಟ. ಪ್ರಾಥಮಿಕವಾಗಿ ಕನ್ನಡ ಚಿತ್ರರಂಗದಲ್ಲಿ ಅವರ ಕೆಲಸಕ್ಕಾಗಿ ಹೆಸರುವಾಸಿಯಾಗಿದ್ದಾರೆ. ಅವರು ಹಾಸ್ಯನಟರಾಗಿ ತಮ್ಮ ವೃತ್ತಿಜೀವನವನ್ನು ಆರಂಭಿಸಿದರು ಮತ್ತು ವಿವಿಧ ರಿಯಾಲಿಟಿ ಶೋಗಳ ಮೂಲಕ ಜನಪ್ರಿಯತೆಯನ್ನು ಗಳಿಸಿದರು. ಗಮನಾರ್ಹವಾಗಿ ಅವರು ಗಿಚ್ಚಗಿಲಿಗಿಲಿ ಸೀಸನ್ 3ರ ಶೀರ್ಷಿಕೆಯ ವಿಜೇತರಾಗಿದ್ದರು. ವರುಣ್ ಆರಾಧ್ಯ ಒಬ್ಬ ಭಾರತೀಯ ನಟ ಮತ್ತು ಯೂಟ್ಯೂಬರ್. ಇವರು ಕನ್ನಡ ಉದ್ಯಮದಲ್ಲಿ ಪ್ರಧಾನವಾಗಿ ಕೆಲಸ ಮಾಡಿದ್ದಾರೆ. ವರುಣ್ ಆರಾಧ್ಯ ಇವರು ತಮ್ಮ ಕಿರುಚಿತ್ರಗಳು ಮತ್ತು ಇನ್ಸ್ಟಾಗ್ರಾಮ್ ರೀಲ್ಗಳ ಮೂಲಕ ಪ್ರಸಿದ್ಧರಾದರು. ಐಶ್ವರ್ಯ ರಂಗರಾಜನ್ ಭಾರತೀಯ ಚಲನಚಿತ್ರ ನಟಿ ಮತ್ತು ಗಾಯಕಿ. ಪ್ರಾಥಮಿಕವಾಗಿ ಕನ್ನಡ ಚಲನಚಿತ್ರದಲ್ಲಿ ಸಕ್ರಿಯರಾಗಿದ್ದಾರೆ. ಅವರು ಕನ್ನಡ ಚಿತ್ರರಂಗದಲ್ಲಿ ಅನೇಕ ಚಾರ್ಟ್ ಬಸ್ಟರ್ ಹಾಡುಗಳಿಗೆ ತಮ್ಮ ಧ್ವನಿಯನ್ನು ನೀಡಿದ್ದಾರೆ ಮತ್ತು ಹಲವಾರು ಕಿರುಚಿತ್ರಗಳು ಮತ್ತು ಚಲನಚಿತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಕಾನೆ ಮಾನಸ ಅವರು ಭಾರತೀಯ ದೂರದರ್ಶನ ನಟಿ. ಪ್ರಾಥಮಿಕವಾಗಿ ಕನ್ನಡ ದೂರದರ್ಶನದಲ್ಲಿ ಉದ್ಯಮದಲ್ಲಿ ಅವರ ಕೆಲಸಕ್ಕಾಗಿ ಹೆಸರುವಾಸಿಯಾಗಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 10ರಲ್ಲಿ ಕುಟುಂಬ ಸುತ್ತಿನಲ್ಲಿ ಕಾಣಿಸಿಕೊಂಡಾಗ ಅವರು ವ್ಯಾಪಕವಾಗಿ ಮನ್ನಣೆಯನ್ನು ಪಡೆದರು. ಪ್ರೇಮ ಅವರು ಭಾರತೀಯ ಚಲನಚಿತ್ರ ನಟಿ. ಇವರು ಕನ್ನಡ ಚಲನಚಿತ್ರೋದ್ಯಮದಲ್ಲಿ ಪ್ರಧಾನವಾಗಿ ಕೆಲಸ ಮಾಡಿದ್ದಾರೆ. ಇವರು ಶಿವರಾಜ್ ಕುಮಾರ್, ವಿಷ್ಣುವರ್ಧನ್, ರವಿಚಂದ್ರನ್, ಉಪೇಂದ್ರ, ಸಾಯಿ ಕುಮಾರ್, ಸೌಂದರ್ಯ ಮತ್ತು ರಮೇಶ್ ಅರವಿಂದ್ ಅವರೊಂದಿಗೆ ನಟಿಸಿದ್ದಾರೆ. ಅಕ್ಷಯ್ ನಾಯಕ್ ಭಾರತೀಯ ಚಲನಚಿತ್ರ ನಟ. ಇವರು ಪ್ರಾಥಮಿಕವಾಗಿ ಕನ್ನಡ ಚಲನಚಿತ್ರ ಮತ್ತು ದೂರದರ್ಶನ ಉದ್ಯಮದಲ್ಲಿ ಕೆಲಸ ಮಾಡಿದ್ದಾರೆ. ಜನಪ್ರಿಯ ಕನ್ನಡ ಧಾರಾವಾಹಿ ಒಲವಿನ ನಿಲ್ದಾಣದ ಪಾತ್ರದಿಂದ ಅವರು ಖ್ಯಾತಿಗೆ ಏರಿದರು. ಅಮೂಲ್ಯ ಭಾರದ್ವಾಜ್ ಅವರು ಭಾರತೀಯ ಚಲನಚಿತ್ರ ನಟಿ. ಪ್ರಾಥಮಿಕವಾಗಿ ಕನ್ನಡ ಚಲನಚಿತ್ರೋದ್ಯಮದಲ್ಲಿನ ಕೆಲಸಕ್ಕಾಗಿ ಹೆಸರುವಾಸಿಯಾಗಿದ್ದಾರೆ. ಜನಪ್ರಿಯ ದೈನಂದಿನ ಧಾರಾವಾಹಿ ಬೃಂದಾವನದಲ್ಲಿ ಪುಷ್ಪಾ ಪಾತ್ರಕ್ಕಾಗಿ ಅವರು ಖ್ಯಾತಿಯನ್ನು ಗಳಿಸಿದರು. ಗೌರವ್ ಶೆಟ್ಟಿ ಅವರು ಭಾರತೀಯ ಚಲನಚಿತ್ರ ನಟರಾಗಿದ್ದು, ಅವರು ಪ್ರಧಾನವಾಗಿ ಕನ್ನಡ ಚಲನಚಿತ್ರೋದ್ಯಮಗಳಲ್ಲಿ ಕೆಲಸ ಮಾಡಿದ್ದಾರೆ. ಕಿರುಚಿತ್ರಗಳು ಮತ್ತು ಯೂಟ್ಯೂಬ್ ಕಿರುಚಿತ್ರಗಳಲ್ಲಿನ ಅವರ ಅಭಿನಯದ ಮೂಲಕ ಅವರು ಜನಪ್ರಿಯತೆಯನ್ನು ಗಳಿಸಿದರು. ದೀಪಕ್ ಗೌಡ ಅವರು ಭಾರತೀಯ ಚಲನಚಿತ್ರ ನಟರಾಗಿದ್ದು, ಅವರು ಪ್ರಧಾನವಾಗಿ ಕನ್ನಡ ದೂರದರ್ಶನ ಉದ್ಯಮದಲ್ಲಿ ಕೆಲಸ ಮಾಡಿದ್ದಾರೆ. ನಮ್ಮನೆ ಯುವರಾಣಿ ದೈನಂದಿನ ಧಾರಾವಾಹಿಯಲ್ಲಿನ ಅಭಿನಯದ ಮೂಲಕ ಅವರು ಜನಪ್ರಿಯತೆಯನ್ನು ಗಳಿಸಿದರು. ಭವ್ಯ ಗೌಡ ಒಬ್ಬ ಭಾರತೀಯ ನಟಿ ಮತ್ತು ರೂಪದರ್ಶಿ. ಇವರು ಕನ್ನಡ ದೂರದರ್ಶನ ಉದ್ಯಮದಲ್ಲಿ ಪ್ರಧಾನವಾಗಿ ಕೆಲಸ ಮಾಡಿದ್ದಾರೆ. ಭವ್ಯ ಅವರು 2009ರಲ್ಲಿ ಮಿಸ್ ಇಂಗ್ಲೆಂಡ್ ಅರ್ತ್ ಸ್ಪರ್ಧೆಯಲ್ಲಿ ಫೈನಲಿಸ್ಟ್ ಆಗಿದ್ದರು. ಹೆಚ್ಚುವರಿಯಾಗಿ ಅವರು 2002ರಲ್ಲಿ ಮಿಸ್ ಇಂಡಿಯಾ ಪರ್ಸನಾಲಿಟಿ ಶೀರ್ಷಿಕೆಗಳನ್ನು ಹೊಂದಿದ್ದರು. ಇವೆಲ್ಲವೂ ಬಿಗ್ ಬಾಸ್ ಸೀಸನ್ 11ರ ಸ್ಪರ್ಧಿಗಳ ಪಟ್ಟಿಯಾಗಿದೆ. ಬಿಗ್ ಬಾಸ್ ಸೀಸನ್ 11ರ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.